ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ನಿಧನರಾದಾಗ ಆ ನೋವಿನ ನಡುವೆ ನಮಗೆ ಎದುರಾಗೋ ದೊಡ್ಡ ಗೊಂದಲ ಅಂದ್ರೆ ಅವರ ಅಧಿಕೃತ ದಾಖಲೆಗಳನ್ನ ಏನ್ ಮಾಡಬೇಕು ಅನ್ನೋದು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐಡಿಗಳನ್ನ ಸರ್ಕಾರಕ್ಕೆ ಹಿಂತಿರುಗಿಸಬೇಕಾ ಅಥವಾ ನಮ್ಮಲ್ಲೇ ಇಟ್ಕೊಳ್ಬೇಕಾ? ಒಂದ್ ವೇಳೆ ಹಾಗೆ ಇಟ್ರೆ ಅವು ದುರುಪಯೋಗ ಆಗುವ ಸಾಧ್ಯತೆಗಳು ಇರುತ್ತಾ? ಇಂಥ 10 ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಮರಣದ ನಂತರ ಯಾವ ದಾಖಲೆಯನ್ನ ಸರೆಂಡರ್ ಮಾಡಬೇಕು, ಯಾವುದನ್ನ ಜೋಪಾನವಾಗಿಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾವು ಹೇಳುತ್ತಿರೋ ಮಾಹಿತಿ ನಿಮ್ಮ ಅನುಕೂಲಕ್ಕಾಗಿಯೇ, ಹಾಗಾಗಿ ಈ ವಿಡಿಯೋ ಮುಗಿಯುವವರೆಗೆ ನೋಡಿ, ನಿಮ್ಮ ಪ್ರತಿಕ್ರಿಯೆ ನೀಡಿ. ಮುಂದಾಗುವ ಅಪಾಯದಿಂದ ಪಾರಾಗಿ. ಇದರಲ್ಲಿ ಮೊದಲನೇದಾಗಿ ಎಲ್ಲರ ಬಳಿ ಇರೋ ಆಧಾರ್ ಕಾರ್ಡ್ ವಿಚಾರಕ್ಕೆ ಬರೋಣ. ಸದ್ಯಕ್ಕೆ ಆಧಾರ್ ಕಾರ್ಡ್ ನೀಡೋ UIDAI ಸಂಸ್ಥೆಯಲ್ಲಿ ಮೃತ ವ್ಯಕ್ತಿಯ ಆಧಾರ್ ಕಾರ್ಡ್ ನಿಷ್ಕ್ರಿಯೆಗೊಳಿಸೋಕೆ ಯಾವುದೇ ಫಾರ್ಮ್ ಅಥವಾ ನಿಯಮಗಳು ಇಲ್ಲ. ಹಾಗಾಗಿ ವ್ಯಕ್ತಿ ಮರಣ ಹೊಂದಿದ ಮೇಲೆ ಆ ಕಾರ್ಡ್ ಅಮಾನ್ಯವಾಗೋದಿಲ್ಲ. ಬೇರೆ ಯಾರು ಈ ಕಾರ್ಡ್ ಅಕ್ರಮವಾಗಿ ಬಳಸದಂತೆ ಕುಟುಂಬದವರು ಇದನ್ನ ಸೇಫ್ ಆಗಿ ಇಟ್ಕೊಳ್ಬೇಕು. ಮೃತ ವ್ಯಕ್ತಿಯ ಹೆಸರಲ್ಲಿರೋ ಸಿಮ್ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋಕೆ ಇದು ಬೇಕಾಗುತ್ತದೆ. ಇನ್ನು ಬ್ಯಾಂಕಿಂಗ್ ಮತ್ತು ಟ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಪ್ಯಾನ್ ಕಾರ್ಡ್ ತುಂಬಾ ಮುಖ್ಯ. ವ್ಯಕ್ತಿಯ ಮರಣದ ನಂತರ ಅವರ ಎಲ್ಲಾ ಹಣಕಾಸಿನ ವ್ಯವಹಾರಗಳು ಅಂದ್ರೆ ಬ್ಯಾಂಕ್ ಅಕೌಂಟ್, ಸೆಟಲ್ಮೆಂಟ್ ಅಥವಾ IT ರಿಟರ್ನ್ ಸಲ್ಲಿಕೆ ಇವೆಲ್ಲವೂ ಮುಗಿಯುವವರೆಗೆ ಪ್ಯಾನ್ ಕಾರ್ಡ್ ಇಟ್ಕೊಳ್ಳಿ. ಕೆಲಸ ಮುಗಿದ ನಂತರ ಸ್ಥಳೀಯ ಆದಾಯ ತೆರಿಗೆ ಕಚೇರಿಗೆ ಮರಣ ಪ್ರಮಾಣ ಪತ್ರದೊಂದಿಗೆ ಅರ್ಜಿ ನೀಡಿ ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡಬಹುದು. ಇದರಿಂದ ಮೃತ ವ್ಯಕ್ತಿಯ ಹೆಸರಲ್ಲಿ ಯಾವುದೇ ಅಕ್ರಮ ಹಣಕಾಸು ವ್ಯವಹಾರಗಳು ನಡೆಯದಂತೆ ತಡೆಯಬಹುದು. ಹಾಗೆಯೇ ಪ್ರಮುಖವಾಗಿ ವೋಟರ್ ಐಡಿ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ರದ್ದುಗೊಳಿಸುವುದು ಅತ್ಯಂತ ಅಗತ್ಯವಾದ ಕೆಲಸ. ಇದಕ್ಕಾಗಿ ನೀವು ಸ್ಥಳೀಯ ಚುನಾವಣಾ ಕಚೇರಿಗೆ ಹೋಗಿ ಫಾರ್ಮ್ 7 ಅನ್ನ ಭರ್ತಿ ಮಾಡಿ ಕೊಡಬೇಕಾಗುತ್ತೆ. ಮರಣ ಪ್ರಮಾಣ ಪತ್ರವನ್ನ ಇದರ ಜೊತೆಗೆ ಲಗತ್ತಿಸಿದರೆ ಮತದಾರರ ಪಟ್ಟಿಯಿಂದ ಆ ವ್ಯಕ್ತಿಯ ಹೆಸರನ್ನ ತೆಗೆದುಹಾಕಲಾಗುತ್ತದೆ. ಇದರಿಂದ ಚುನಾವಣೆಯ ಸಮಯದಲ್ಲಿ ಮೃತ ವ್ಯಕ್ತಿಯ ಹೆಸರಲ್ಲಿ ನಕಲಿ ಮತದಾನ ನಡೆಯುವುದನ್ನು ತಡೆಯಲು ಸಾಧ್ಯವಾಗುತ್ತೆ. ಇನ್ನು ಪಾಸ್ಪೋರ್ಟ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ವಿಚಾರಕ್ಕೆ ಬಂದ್ರೆ ಇವುಗಳನ್ನ ಸರೆಂಡರ್ ಮಾಡೋದು ಕಡ್ಡಾಯವೇನಲ್ಲ. ಪಾಸ್ಪೋರ್ಟ್ ಅದರ ವ್ಯಾಲಿಡಿಟಿ ಮುಗಿದ ತಕ್ಷಣ ತಾನಾಗಿಯೇ ಎಕ್ಸ್ಪೈರ್ ಆಗುತ್ತೆ. ಇನ್ನು ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಆಯಾ ರಾಜ್ಯಗಳಲ್ಲಿ ಬೇರೆ ಬೇರೆ ನಿಯಮಗಳಿದ್ದು ಹೆಚ್ಚಿನ ಮಾಹಿತಿಗಾಗಿ ನೀವು RTO ಕಚೇರಿಯನ್ನ ಸಂಪರ್ಕಿಸಬಹುದು. ಒಟ್ಟಿನಲ್ಲಿ ವ್ಯಕ್ತಿಯ ದಾಖಲೆಗಳು ತಪ್ಪಾದ ಕೈ ಸೇರದಂತೆ ನೋಡಿಕೊಳ್ಳೋದು ಕುಟುಂಬದವರ ಜವಾಬ್ದಾರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.